ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಡೆಯ ಕಾರ್ತಿಕ ಸೋಮವಾರ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇಷ್ಟು ದಿವಸ ಕಾರ್ತಿಕ್ ಸೋಮವಾರನ ಆಚರಿಸಿದ್ದೀರಾ, ಕೊನೆಯ ವಾರ ಖಂಡಿತವಾಗ್ಲೂ ಈ ದೀಪಾರಾಧನೆಯನ್ನು ಮಾಡಲೇಬೇಕಾಗತ್ತೆ. ಈಗ ಆಲ್ರೆಡಿ ನಾನು ಸುಮಾರು ದೀಪಾರಾಧನೆ ಕಾರ್ತಿಕ ಸೋಮವಾರದಲ್ಲಿ ಮಾಡೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಹಳೆ ವಿಡಿಯೋಗಳಲ್ಲಿ ಕೂಡ ಇದೆ. ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ದೀಪಾರಾಧನೆಯನ್ನು ನೀವು ಕಡೆಯ ಕಾರ್ತಿಕ ಸೋಮವಾರ ಮಾಡ್ಬೋದು. ಖಂಡಿತವಾಗ್ಲೂ ಈ ದೀಪಾರಾಧನೆಯನ್ನು ಕಡೆಯ ಕಾರ್ತಿಕ ಸೋಮವಾರ ಮಾಡಲೇಬೇಕಾಗತ್ತೆ. ಯಾವುದು ಅಂತ ಹೇಳಿದ್ರೆ 365 ಬತ್ತಿ ದೀಪಾರಾಧನೆ. ಇದು ಮಾಡೋದ್ರಿಂದ ಏನು ಪ್ರಯೋಜನ, ಏನು ವಿಶೇಷತೆ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯದಲ್ಲಿ ಕೆಲವೊಂದು ದಿವಸ ಪೂಜೆ ಮಾಡೋಕ್ಕಾಗಿರಲ್ಲ. ಯಾವುದಾದ್ರೂ ಸೂತ್ಕಾಗಿರ್ಬೋದು, ಹೆಣ್ಮಕ್ಳದ್ದು ಮಂತ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ದಿನ ನಾವು ಪೂಜೆ ಮಾಡೋಕ್ಕಾಗಿರೋದಿಲ್ಲ. ಸೊ ಆ ಕಾರಣದಿಂದ ನಾವು ಈ 365 ಬತ್ತಿ ಪೂಜೆ ದೀಪಾರಾಧನೆ ಮಾಡೋದ್ರಿಂದ 364 ದಿನ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ದಿನ ಈ ದೀಪಾರಾಧನೆ ಮಾಡಿದ್ರೆ ನೀವು 365 ದಿನ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ 365 ಬತ್ತಿ ದೀಪಾರಾಧನೆಯನ್ನು ಮಾಡೋದು. ಅದು ಕಾರ್ತಿಕ ಸೋಮವಾರದಲ್ಲಿ 4 ವಾರದಲ್ಲಿ ನೀವು ಯಾವ ದಿನ ಬೇಕಾದರೂ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಹಾಗಾದರೆ ಬನ್ನಿ, ಯಾಕೆ ತಡ ಮಾಡೋದು, ಈ ದೀಪಾರಾಧನೆಯನ್ನು ಯಾವ ರೀತಿ, ಯಾವ ಸಮಯದಲ್ಲಿ, ಯಾವ ದಿನ, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಈ ದೀಪಾರಾಧನೆಯನ್ನು ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ ದೀಪಾರಾಧನೆ ಮಾಡೋದಕ್ಕೆ ನೀವು ಮನೇಲಾದರೂ ಮಾಡ್ಬೋದು, ದೇವಸ್ಥಾನದಲ್ಲಾದರೂ ಮಾಡ್ಬೋದು. ಸೇಮ್ ಪ್ರೊಸೀಜರಲ್ಲೇ ನೀವು ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಮಾಡೋರಾದರೆ ಒಂದು ಅಡಿಕೆ ಪಟ್ಟೆ ಪ್ಲೇಟ್ನ ತೊಗೊಂಡೋಗಿ, ಅದಾದಮೇಲೆ ಮನೆಯಲ್ಲಿ ಪೂಜೆ ಮಾಡೋದಾದರೆ ಈ ಥರ ತಾಮ್ರ ಅಥವಾ ಹಿತ್ತಾಳೆ, ಬೆಳ್ಳಿ ತಟ್ಟೆ ಅಥವಾ ಮನೆಯಲ್ಲಿ ಕೂಡ ಅಡಿಕೆ ಪಟ್ಟೆನಲ್ಲಿ ದೀಪಾರಾಧನೆಯನ್ನು ಮಾಡ್ಬೋದು. ಇಲ್ಲಿ ನಾನು ದೀಪಾರಾಧನೆಯನ್ನು ಮಾಡೋಕ್ಕೆ ಒಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ. ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ, ಅಕ್ಕಿನ ಆದಷ್ಟು ಜಾಸ್ತಿನೇ ಹಾಕಿ, ದೇವಸ್ಥಾನಕ್ಕೆ ಏನಾದ್ರು ನೀವು ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ, ದೀಪಾರಾಧನೆ ಮಾಡ್ತೀರಿ ಅಂದರೆ ಅಟ್ಲೀಸ್ಟ್ ಅರ್ಧ ಕೆಜಿಯಿಂದ 1 kg ಅಕ್ಕಿ ಅಷ್ಟಾದರೂ ತೊಗೊಂಡೋಗಿ ಅವರು ಪ್ರಸಾದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಮನೆಯಲ್ಲಿ ದೀಪಾರಾಧನೆ ಮಾಡೋರು ಎಷ್ಟು ಬೇಕಾಗುತ್ತೆ ಮನೆಯಲ್ಲಿ ಕೂಡ ನಾವು ಪ್ರಸಾದನ ಮಾಡ್ಕೊಬೋದು. ಇಲ್ಲಿ ನಾನೊಂದು 1/4 kg ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಅದಕ್ಕೊಂದು ರಂಗೋಲಿನ ಹಾಕೋಬೇಕಾಗತ್ತೆ. ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ದೇವಸ್ಥಾನದಲ್ಲಿ ಏನಾದ್ರು ಈ ದೀಪಾರಾಧನೆ ಮಾಡಬೇಕಾದ್ರೆ ಅಡಿಕೆ ಪಟ್ಟೆ, ಎಲೆ, ಅಡಿಕೆ, ಬಾಳೆಹಣ್ಣು, ಅದಾದಮೇಲೆ 2 ಬೆಲ್ಲದಚ್ಚು ಮತ್ತು 365 ಬತ್ತಿ ಆದಮೇಲೆ ಈ ಥರ ಒಂದು ಹೊಸ ದೀಪನ ತೊಗೋಬೇಕಾಗತ್ತೆ. ಹೊಸ ದೀಪ ತೊಗೊಂಡ್ರೆ ಒಂದಿನ ಮುಂಚೆ ನೀವು ನೀರಲ್ಲಿ ತಂದು ನೆನೆಸಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡಿ. ಹೊಸ ದೀಪ ಹಚ್ಚೋಕ್ಕೋದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ದೀಪ ತುಂಬಾ ಬೇಗನೆ ಉರಿದು ಬತ್ತಿ ಖಾಲಿ ಆಗಿಬಿಡುತ್ತೆ. ಸೊ ಸ್ವಲ್ಪ ದೀಪ ತುಂಬ ಜಾಸ್ತಿ ಹೊತ್ತುರಿಬೇಕಂದ್ರೆ ನೀರಲ್ಲಿ ನೆನೆಸಿಟ್ಟು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಒಂದು ಹೊಸ ದೀಪನ ತೊಗೊಂಡಿದ್ದೀನಿ, ಅದಕ್ಕೆ ಅರಿಶಿನ ಕುಂಕುಮನ ಹಚ್ಕೊಂಡಿದ್ದೀನಿ. ಅದಾದಮೇಲೆ ನೀವು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋರಾದರೆ ಒಂದು ಅಡಿಕೆ ಪಟ್ಟೆ, ಅದ್ರ ಕೆಳಗಡೆ ಸ್ವಲ್ಪ ನೀವು ನೀರನ್ನ ಚಿಮುಕಿಸಿ ಒಂದು ರಂಗೋಲಿನ ಹಾಕಿ ಶುದ್ಧ ಮಾಡಿಕೊಂಡು ನೆಲನ, ಅದಾದಮೇಲೆ ಅದ್ರ ಮೇಲೆ ನೀವು ಅಡಿಕೆ ಪಟ್ಟೆ ಪ್ಲೇಟ್ನ ಇಟ್ಟು ದೀಪಾರಾಧನೆಯನ್ನು ಮಾಡ್ಬೋದು. ದೀಪಾರಾಧನೆಗೆ ತುಪ್ಪ, ಅದಾದಮೇಲೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಈ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು. ಎಳ್ಳೆಣ್ಣೆ ಏನು ಅಂತ ಹೇಳಿದ್ರೆ ಸಾಲಬಾಧೆ ಅಥವಾ ನಿಮಗೆ ಹಣಕಾಸಿನ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಆ ಎಳ್ಳೆಣ್ಣೆನಲ್ಲಿ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಸಂತಾನ ಭಾಗ್ಯ, ಹಾಗೆ ಮದುವೆ ಯಾರಿಗೆಲ್ಲ ಇನ್ನೂ ಆಗಿಲ್ಲ, ಕಂಕಣ ಭಾಗ್ಯ ಆ ಥರ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಸಂಕಲ್ಪ ಮಾಡಿಕೊಂಡು ಆ ದೀಪಾರಾಧನೆಯನ್ನು ಮಾಡಬೇಕು. ತುಪ್ಪದಲ್ಲಿ ಮಾಡಿದ್ರೆ ಮನೆಗೆ ತುಪ್ಪದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ. ಐಶ್ವರ್ಯ, ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ತುಪ್ಪ ದೀಪ ಹಚ್ಚೋದು. ಕೊಬ್ಬರಿ ಎಣ್ಣೆಲ್ಲ ಹಚ್ಚೋದಾದರೆ ಸಂತಾನ ಭಾಗ್ಯ, ಹಾಗೆ ಮದುವೆ ಕಾರ್ಯಗಳು ಬೇಗನೆ ಮುಂದೂಡುತ್ತೆ, ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬೋದು. ಎಳ್ಳೆಣ್ಣೆ ಸಾಲಬಾಧೆ ಆ ಥರದಿಂದ ಮುಕ್ತ ಆಗ್ಬೋದು. ಇನ್ನು ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಅಂತ ಇದ್ದು ತುಂಬ ದಿವಸದಿಂದ ಎಲ್ಲ ಕೊಡ್ತಾ ಇಲ್ಲ ದುಡ್ಡು ಅಂತ ಹೇಳಿದ್ರೆ ಎಳ್ಳೆಣ್ಣೆನಲ್ಲಿ ಕೂಡ ನೀವು ದೀಪಾರಾಧನೆ
ದೀಪಾರಾಧನೆಯನ್ನು ಮಾಡ್ಬೋದು. 365 ಬತ್ತಿ ನಿಮಗೆ ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ. 365 ಬತ್ತಿನ ತೊಗೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೊಳ್ಳುತ್ತೆ. ಇದಕ್ಕೆ ಒಂದು 1/4 kg ನಿಮ್ಮ ಯಾವ ಇಚ್ಛೆ ಇದೆ ಆ ಇಚ್ಛೆನ ಸಂಕಲ್ಪ ಮಾಡಿಕೊಂಡು ಆ ರೀತಿಯಾಗಿ ಎಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ ಆ ಥರದಲ್ಲಿ ದೀಪನ ಹಚ್ಬೋದು. ನಾನಿಲ್ಲಿ ಎಳ್ಳೆಣ್ಣೆನಲ್ಲಿ ದೀಪ ಹಚ್ತಾ ಇದ್ದೀನಿ. ಮೊದಲಿಗೆ ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದರೊಳಗಡೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ 365 ಬತ್ತಿನ ಮೊದಲೇ ಎಣ್ಣೆನಲ್ಲಿ ನೆನೆಸಿಟ್ರೂ ಒಳ್ಳೆಯದು, ಅಥವಾ ಎಣ್ಣೆ ಹಾಕಿ ದೀಪಕ್ಕೆ ಆಮೇಲೆ ಬತ್ತಿ ಇಟ್ಟರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಬತ್ತಿ ಎಲ್ಲ ಇಟ್ಮೇಲೆ ಎಣ್ಣೆನ ಹಾಕಬಾರ್ದು. ಕೆಲವೊಂದು ದೀಪಗಳಲ್ಲಿ ಇರುತ್ತೆ ಬತ್ತಿನೇ ಹಾಕಬೇಕು ಆಮೇಲೆ ಎಣ್ಣೆ ಹಾಕಬೇಕು. ಸೊ ಮೊದಲಿಗೆ ದೀಪಾರಾಧನೆ ಮಾಡಬೇಕಾದ್ರೆ ಎಣ್ಣೆ ಹಾಕಿ ಆಮೇಲೆ ಬತ್ತಿನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರ್ಪೂರನ ಹಚ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಇದು ಬತ್ತಿ ಸ್ವಲ್ಪ ದಪ್ಪ ಇರುತ್ತೆ. ಸಾಮಾನ್ಯವಾಗಿ ಗಂಧದ ಕಡ್ಡಿ ಆಗಲಿ ಬೇಗ ಹಚ್ಚಿದ್ರೆ ಅದು ಬೆಂಕಿ ತಾಗೋದಿಲ್ಲ. ಅದರಿಂದ ಸ್ವಲ್ಪ ಕರ್ಪೂರ ಹಚ್ಕೊಂಡ್ರೆ ಬೇಗನೆ ಹಚ್ಕೋಬೋದು. ಆಮೇಲೆ ಬೆಂಕಿ ಪೊಟ್ಟಣದಲ್ಲಿ ಯಾವುದೇ ರೀತಿನ ಈ ದೀಪಾರಾಧನೆಯನ್ನು ಮಾಡ್ಕೊಬೇಡಿ. ಗಂಧದ ಕಡ್ಡಿಯಿಂದ ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪ ಏನಿದೆ ದೇವ್ರ ಹತ್ರ ಕೇಳಿಕೊಂಡು ಶಿವನಿಗೆ ಒಂದು 3 ಸಾರಿ ನೀವು ಈ ದೀಪನ ಬೆಳಕೊಂಡ್ರೆ ಆಯಿತು. ಇನ್ನು ದೇವಸ್ಥಾನದಲ್ಲಿ ಹಚ್ಚೋರಾದರೆ ನಾನು ಹೇಳಿದ್ನಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಬೆಲ್ಲದಚ್ಚು, ದೀಪ ಮತ್ತು ಬತ್ತಿ ಇದಿಷ್ಟು ತೊಗೊಂಡೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡಿಕೊಂಡು ಸಾಯಂಕಾಲ ಆದರೂ ಆಯಿತು ಬೆಳಗ್ಗೆ ಆದರೂ ಆಯಿತು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ದೇವಸ್ಥಾನದಲ್ಲಿ ಹೋಗಿ ಹಚ್ಬೋದು, ಅಥವಾ ಸಾಯಂಕಾಲ ಸಮಯದಲ್ಲಿ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಹಾಗೆ ಇದಕ್ಕೆ ಬಳಸಿರೋ ಅಕ್ಕಿನ ನೀವು ಮನೆಯಲ್ಲಿ ಪ್ರಸಾದ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಏನಾದರೂ ದೀಪ ಹಚ್ಚಿದ್ರೆ ದೇವಸ್ಥಾನದಲ್ಲಿ ಅಕ್ಕಿ ಎಲ್ಲನೂ ಅಲ್ಲೇ ಬಿಟ್ಟು ಬರಬೇಕಾಗತ್ತೆ. ಆದಷ್ಟು ದೀಪನ ತುಂಬ ಹೊತ್ತು ಉರಿಯೋ ಥರ ನೋಡ್ಕೊಳ್ಳಿ. ಅದಾದಮೇಲೆ ಅಕ್ಕಪಕ್ಕದಲ್ಲಿ ಯಾರಾದರೂ ದೀಪ ಹಚ್ಚಿರೋದಿತ್ತ ಅದೇನಾದರೂ ಆರೋಗಿದ್ರೆ ಆ ದೀಪ ಕೂಡ ನೀವು ಹಚ್ಚಿ ಆ ಪುಣ್ಯ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ನೋಡಿದ್ರಲ್ಲ 365 ಬತ್ತಿ ದೀಪಾರಾಧನೆಯನ್ನು ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ. ಸೊ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.